ಇದೆಲ್ಲದರ ನಡುವೆ ಬಗೆಹರಿಯದ ಸಮಸ್ಯೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಜಮ್ಮು ಕಾಶ್ಮೀರದ ಸಮಸ್ಯೆನೂ ಬಗೆಹರಿದು ಬಿಡ್ತು. ಆದರೆ ಬಗೆಹರಿಯದ ಸಮಸ್ಯೆ ಅಂದ್ರೆ ರಾಜ್ಯ ಕಾಂಗ್ರೆಸ್ನ ನಾಯಕತ್ವದ ಬಿಕ್ಕಟ್ಟಿನ ಸಮಸ್ಯೆ ಇದೆಯಲ್ಲ, ಇದು ಈ ಕಾಲಕ್ಕೆ ಬಗೆಹರಿಯೋ ತರ ಕಾಣಿಸ್ತಾ ಇಲ್ಲ. ನೀ ಕೊಡೆ ನಾ ಬಿಡೆ ಅನ್ನೋ ತರ ಆಗೋಗಿದೆ. ಸೊ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದಷ್ಟು ಜನ ಎಲ್ಲರೂ ಜೊತೆಯಲ್ಲಿ ಸೇರ್ಕೊಂಡಿದ್ರು ವಿಶ್ ಮಾಡಕ್ ಅವ್ರಿಗೆ ಅಂತ ಹೇಳಿ. ರಾಜ್ಯದಲ್ಲಿ ನಾಯಕತ್ವ ಬಿಕ್ಕಟ್ಟು ದಿಢೀರನೆ ಮತ್ತಷ್ಟು ಸ್ಫೋಟಗೊಂಡಿದೆ. ಬೆಂಬಲಿಗರ ಮೂಲಕ ಪರೋಕ್ಷ ದಾಳವನ್ನ ಉರುಳಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರಿಂದ ಡಿನ್ನರ್ ಮೀಟಿಂಗ್, ಬರ್ತ್ಡೇ ನೆಪಕ್ಕೆ ಹೋಟೆಲ್ನಲ್ಲಿ ಜಮಾಯಿಸಿದ್ರು ಡಿಕೆಶಿ ಆಪ್ತರು. ಬದಲಾವಣೆ ಆಟ, ಕುರ್ಚಿ ಫೈಟು ಇನ್ನು ಜೀವಂತವಾಗಿಡೋದಕ್ಕೆ ಎಲ್ಲ ರೀತಿ ತಂತ್ರಗಳು ನಡೀತಾ ಇದೆ. ಪ್ರಯತ್ನ ಮಾಡ್ತಾನೇ ಇರಬೇಕು ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಅದೇ ಹಾದಿಯನ್ನ ಅವರ ಬೆಂಬಲಿಗರು ಪಾಲಿಸ್ತಾ ಇದ್ದಾರೆ. ಡಿಕೆಶಿ ಪ್ರಯತ್ನ ಮತ್ತಷ್ಟು ವಿಸ್ತಾರ ಸ್ವರೂಪ ಪಡ್ಕೊಳ್ತಾ ಅಂತ ಅನ್ನಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಂತಹ ಯಾವುದೇ ಮಹತ್ವ ಇಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಯಾವ ಶಕ್ತಿನೂ ಇಲ್ಲ, ಏನೂ ಇಲ್ಲ, ಅದೆಲ್ಲ ಏನೂ ಇಲ್ಲ, ಯಾವ ರೀತಿನೂ ಏನೂ ಇಲ್ಲ ಅಂತ ಮಾತಾಡಿದ್ದಾರೆ. ಪ್ರದರ್ಶನ ಎಲ್ಲ ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡ್ಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸ್ ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದಾರ, ಏನ್ ಮಾತಾಡಿದ್ದಾರೆ? ಡಿಸಿಎಂ ಅವ್ರಿಗೂ ಸಿಎಂ ಆಗ್ಬೇಕು ಅಂತ ಮಾತನ್ನ ಅಲ್ಲೆಲ್ಲಿ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, ಸಿಪಿ ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗ್ಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡಯ್ಯ, ಮಂತ್ರಿ ಆಗ್ಬೇಕು, ನಾವೆಲ್ಲ ಓಲ್ಡ್ ಆಗೋದು. ನಾನು ಪರಮೇಶ್ವರು, HK ಪಾಟೀಲ್, ನಾವೆಲ್ಲ ಬಹಳ ಚಿಕ್ಕ ವಯಸ್ಸನ್ನ ಮಂತ್ರಿ ಆದವರು. ಮೂಲಕ ಹೈಕಮಾಂಡ್ಗೆ ಡಿಕೆಶಿ ಸತತ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹೊಸಬರಿಗೆ ಮಂತ್ರಿಗಿರಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಹೊಸಬರಲ್ಲೂ ಆಸೆ ಇರುತ್ತಲ್ವಾ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸಬರ ಪೈಕಿ ಬಹುತೇಕ ಶಾಸಕರು ಡಿಕೆ ಶಿವಕುಮಾರ್ಗೆ ಆಪ್ತರಿರೋರೆ. ಫೆಬ್ರವರಿ 26ರ ಡಿನ್ನರ್ ಸಭೆಯಲ್ಲಿ 30ರಿಂದ 40 ಶಾಸಕರು ಭಾಗಿಯಾದಂತಹ ಮಾಹಿತಿ ಇದೆ. ಒಟ್ಟಾಗಿ ನಿಂತು ಪೋಸ್ ಕೊಟ್ಟಿದ್ದಾರೆ 18 ಡಿಕೆಶಿಯ ಆಪ್ತ ಶಾಸಕರು. ಕೆಲ ಸಚಿವರು ಸೇರಿ ಇನ್ನೂ ಹಲವು ಶಾಸಕರು ಬಂದಿದ್ರು ಅನ್ನೋ ಮಾಹಿತಿ ಇದೆ. ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತರು ಮಾತನಾಡಿದ್ದಾರೆ. ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೀವೆಲ್ಲರೂ ಸೇರಿದ್ರಿ, ಆದ್ರೆ ಅದೊಂದು ಶಕ್ತಿ ಪ್ರದರ್ಶನ ಅಂತ ಹೇಳ್ಬಿಟ್ಟು ಬಿಂಬಿತ ಆಗ್ತಾ ಇದೆ. ಏನ್ ಹೇಳ್ತೀರಾ? ಈ ಶಕ್ತಿ ಪ್ರದರ್ಶನ ಯಾವ ವಿಚಾರಕ್ಕೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಹುಟ್ಟುಹಬ್ಬಕ್ಕೆ ನಮ್ಮ ಲೋಕಸಭಾ ವ್ಯಾಪ್ತಿಗೆ ಬರುವಂತ ನಮ್ಮ ಹಿರಿಯ ಶಾಸಕರಾದಂತ ಬಾಲಕೃಷ್ಣ ಅವರ ಹುಟ್ಟುಹಬ್ಬ 28ಕ್ಕಿದ್ದು ಅವರು ಹೊರಗಡೆ ಹೋಗ್ತಿರೋಂತ ಹಿನ್ನೆಲೆಯಲ್ಲಿ ನಮ್ಗೆ ಅಡ್ವಾನ್ಸ್ಡ್ ಆಗಿ ನಾವೆಲ್ಲ ಬರ್ಡೇ ವಿಶ್ ಮಾಡ್ಬೇಕು ಅಂತ ಊಟಕ್ಕೆ ಕರೆದಂತ ಸಂದರ್ಭದಲ್ಲಿ ನಾವೆಲ್ಲ ಸೇರಿದಂತೂ ನಿಜ. ಸೊ ಹಾಗಾಗಿ ನೀವು ಅದನ್ನ ವಿಭಿನ್ನವಾಗಿ ವಿಶ್ಲೇಷಣೆ ಮಾಡೋಂತ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ ನಾವ್ ಯಾವ ರೀತಿ ಶಿಸ್ತಲ್ಲಿ ಇರ್ಬೇಕು ಅನ್ನೋದನ್ನ ಹಿರಿಕರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಗೆ ಬೇಕಾಗಿರೋದು ಏನ್ ಗೊತ್ತಾ, ಪ್ರತಿದಿನ ಪ್ರತಿ ಕ್ಷಣ ನಿರಂತರವಾಗಿ ನಡೆಯುವಂತ ರಾಜಕೀಯದ ವ್ಯವಸ್ಥೆಯಲ್ಲಿ ಜನರ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡ್ಬೇಕು ಅಂತ ದಿಟ್ಟವಾದಂತ ಮನಸ್ಸಲ್ಲಿ ಶ್ರಮ ಆಗ್ತಾ ಇದ್ದೇವೆ. ಇವತ್ತು ಎಲ್ಲ MLA-ಗಳು ಸೇರಿದ್ರು. ಸೊ ರಾಜಕೀಯ ಚರ್ಚೆ ಸಾಮಾನ್ಯವಾಗಿ ಆಗೇ ಆಗುತ್ತಲ್ಲ. ಎಲ್ಲ ರೀತಿ ಚರ್ಚೆ ಮಾಡಿದ್ರು, ಬರೀ ಗೊಂದಲದ ಬಗ್ಗೆ ಅಲ್ಲ, ಬಜೆಟ್ ಬಗ್ಗೆನೂ ಚರ್ಚೆ ಮಾಡಿದ್ರು, ನಮ್ಮ ಕ್ಷೇತ್ರಗಳ ಬಗ್ಗೆನೂ ಚರ್ಚೆ ಮಾಡಿದ್ವು, ರಾಜಕೀಯ ವರ್ತಮಾನಗಳ ಬಗ್ಗೆನೂ ಚರ್ಚೆ ಮಾಡಿದ್ವು. ಅದು ಪಾರ್ಟಿಗೂ ಅದು ಅವರು ಸರ್ದು CM ಆಗುವಂಥದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ ಮಾತ್ರ ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಎಸ್ ಬಾಲಕೃಷ್ಣ ಅವರೇ, ಪದೇ ಪದೇ ನಾಯಕತ್ವ ಬದಲಾವಣೆಯ ಚರ್ಚೆ ನಿಮ್ಮ ಪಕ್ಷದಲ್ಲಿ. ನೀವಿಲ್ಲ ಅಂತ ಹೇಳಿದ್ರು ಇದೆ ಅನ್ನಂತ ಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಉದಾಹರಣೆಗಳು, ಸಾಕ್ಷಿಗಳು ಎಲ್ಲವೂ ಇದೆ. ಯಾಕೆ ನಿಮ್ಮ ಹೈಕಮಾಂಡು ಈ ನಾಯಕತ್ವ ಬದಲಾವಣೆಯ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾಗ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ? ಅಷ್ಟೊಂದು ವೀಕ್ ಆಗಿದೆಯಾ ನಿಮ್ಮ ಹೈಕಮಾಂಡು? ನೋಡಿ, ಖಂಡಿತವಾಗೂ ನೀವು ತಾವು ಕೇಳಿದ ಒಂದು ಪ್ರಶ್ನೆಗೆ ನಮ್ಮ ಹೈಕಮಾಂಡ್ ಯಾವತ್ತೂ ವೀಕ್ ಆಗಿಲ್ಲ, ಆಗೋದೂ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಅವರು ಭಾಳ ಶಿಸ್ತಿನಿಂದ ಈ ಶಾಸಕರುಗಳ ವಿಚಾರದಲ್ಲಿ ಕೆಲವೊಬ್ಬರು ನೀವು ತಾವು ಹೇಳಿದ ರೀತಿಯಲ್ಲಿ ಮಾತನಾಡಿರ್ಬೋದು. ಈಗ ಸಭೆ ಕೆಲವು ಇರಬಹುದು ಅಲ್ಲ, ಮಾತನಾಡಿದ್ದಾರೆ. ಒಂದು ನಿಮಿಷ, ಆಯ್ತು ಮೇಡಮ್, ಮಾತನಾಡಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ
ಎಲ್ಲ ಒಂದು ಕಡೆ ಸೇರಿದಾಗ ಆತ್ಮೀಯವಾಗಿ ಮಾತಾಡ್ತಾರೆ. ಆದರೆ ಒಂದು ಅಧಿಕೃತ ಅಂತ ಯಾವಾಗ ಅನ್ಸ್ಕೊಳ್ತದೆ ಅಂತಂದರೆ, ಯಾರಾದರೂ ಆಗ್ರಹ ಪಡಿಸಿದಾರಾ ಅಥವಾ ಯಾರಾದರೂ ಇಲ್ಲ ಇದೇ ರೀತಿ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಗಡುವು ಕೊಟ್ಟಿದ್ದಾರೆ. ನಿಮ್ಮ ಪಾಯಿಂಟ್ಗೆ ಬರ್ತೀನಿ ಬಾಲಕೃಷ್ಣ ಅವರೇ. ಅಧಿಕೃತವಾಗಿ ಯಾರು ಹೇಳಿಲ್ಲ, ಹಾಗಾದ್ರೆ ಅನಧಿಕೃತವಾಗಿ ಯಾಕೆ ಮಾತಾಡ್ತಿದ್ದಾರೆ? ಒಂದು ನಿಮಿಷ ಮೇಡಮ್, ಇವತ್ತು ನಮ್ಮ ಪಕ್ಷ ಹೈಕಮಾಂಡು ಎಲ್ಲದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅವರು ಒಂದು ಮಾತನ್ನು ಪ್ರತಿ ಬಾರಿ ಪ್ರತಿಯೊಬ್ಬರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ತಾವು ಗಮನಿಸಿ. ಅವರು ಒಂದು ಮಾತು ಹೇಳ್ತಾರೆ, ಹೌದು ಇದು ಗೊಂದಲ ಇದೆ, ಅದನ್ನು ಬೇಗ ಬಗೆಹರಿಸಬೇಕು. ಆದರೆ ಒಂದು ನಿಮಿಷ ಮೇಡಮ್, ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಶಾಸಕರು ಹೇಳೋದು ಒಂದೇ ಮಾತು ಏನಂತ ಹೇಳಿದ್ರೆ, ನಾವು ಏನೇ ಇದ್ರೂ ಕೂಡ ಹೈಕಮಾಂಡ್ ಏನ್ ಹೇಳ್ತದೋ ಅದಕ್ಕೆ ನನಗೂ ಅದು ಬದ್ಧವಾಗಿರ್ತೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಡಿಸ್ಪ್ಯೂಟ್ ಎಲ್ಲಿ ಬಂತು? ಹೈಕಮಾಂಡ್ ನಾಳೆನೇ ಹೇಳಿದ್ರೆ ಬದಲಾಗುತ್ತೆ. ಒಂದ್ ನಿಮಿಷ, ಹೈಕಮಾಂಡ್ ನಾಳೆ ಹೇಳಿದ್ರೆ ಬದಲಾಗುತ್ತೆ, ಅದು ನನಗೂ ಗೊತ್ತಿದೆ. ನಿಮ್ ಹೈಕಮಾಂಡ್ ಹೇಳ್ತಾ ಇಲ್ಲ, ಇಲ್ಲಿ ಬದಲಾಗ್ತಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಹೈಕಮಾಂಡ್ ಹೇಳೋವರೆಗೂ ಉಳಿದವ್ರಿಗೆ ಬಾಯಿ ಮುಚ್ಕೊಂಡಿರಕ್ ಯಾಕೆ ಆಗ್ತಿಲ್ಲ ಅಂತ ನನ್ನ ಪ್ರಶ್ನೆ. ಅದು ನಾವು ಹೇಳ್ತಿರೋದನ್ನು ಅದನ್ನೇ ಮೇಡಮ್. ಅವ್ರು ಎಲ್ಲೂ ಕೂಡ ಅಧಿಕೃತವಾಗಿ ಯಾರು ಅವ್ರು ಹೇಳಿಲ್ಲ. ಅವರು ಈಗ ಬಾಲಕೃಷ್ಣ ಅವರು ಮೇಡಮ್, ಅವರು ಬರ್ತ್ಡೇ ಪಾರ್ಟಿಗೆ ಸೇರೋದು ಬೇಡ. ಅನಧಿಕೃತವಾಗಿ ಯಾಕೆ ಮೇಡಮ್ ಬರ್ತ್ಡೇ ಪಾರ್ಟಿನಲ್ಲಿ ಸೇರ್ಕೊಂಡಿದ್ದಾರೆ, ಶಾಸಕರನ್ನೆಲ್ಲ ಕರೀತಾರೆ, ಅದು ಸಹಜ ಪ್ರಕ್ರಿಯೆ. ಆನಿವರ್ಸರಿಗಾದ್ರೂ ಸೇರ್ಕೊಳ್ಳಿ, ಸಹಜ ನನಗೇನು ಪ್ರಕ್ರಿಯೆ ಅದು. ಬೇಜಾರಿಲ್ಲ ಅದರಲ್ಲಿ. ಆದರೆ ಇಲ್ಲಿ ಚರ್ಚೆಗೆ ಬರೋದು, ಅಲ್ಲಿ ನಿಂತಿರುವಂತಹ 18ರಿಂದ 19 ಜನದಲ್ಲಿ ಯಾರು ಕೂಡ ಮುಖ್ಯಮಂತ್ರಿಗಳ ಜೊತೆ ಕಾಣಿಸ್ಕೊಂಡವ್ರಲ್ಲ. ಎಲ್ಲರೂ DCM DK ಶಿವಕುಮಾರ್ ಅವರ ಬೆನ್ನ ಹಿಂದೆ ಓಡಾಡ್ಕೊಂಡಿರುವಂತ ಶಾಸಕರೇ. ಅದೇ ಇಲ್ಲಿ ಚರ್ಚೆಗೆ ಗ್ರಾಸ ಆಗಿರೋದು. ಮೇಡಮ್ Please understand my point. ಇಲ್ಲ ತಪ್ಪು ಕಲ್ಪನೆ ನೋಡಿ. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆಗಳಿಲ್ಲ. ಯಾವ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ. ನಾವೇನು BJP ಅವ್ರ ಥರ ಒಂದ್ಸರಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಒಂದು 20 ಜನ ಸೇರಿಸ್ಕೊಂಡು ರೇಣುಕಾಚಾರ್ಯ ಅವರು ಚೆನ್ನೈನಲ್ಲಿ ಕುತ್ಕೊಂಡು ಅಲ್ಲಿ ಮುಖೇನ ಹೇಳಿಸಿ, ಇವತ್ತು ಈ ನಮಗೆ ಇಮ್ಮಿಡಿಯೇಟ್ ಆಗಿ ಮಂತ್ರಿಗಳು ಬೇಕು, ಇಲ್ಲಾಂದ್ರೆ ನಾವು ನೋಡಿ ಏನ್ ಮಾಡ್ತೀವಿ ಅಂತ ನಾವೇನಾದ್ರೂ ನಮ್ಮ ಯಾರಾದ್ರೂ ಆ ಥರ ರೆಸಾರ್ಟ್ ಮಾಡಿ ಹೇಳಿದಾರ ಅಥವಾ ಒಂದು ಟೂರ್ ಹೋಗಿದಾರ ಎಲ್ಲರೂ ಸೇರ್ಕೊಂಡು? ಒಂದು ನಿಮಿಷ, ಬರೀ ಟೂರು ವೈಯಕ್ತಿಕವಾಗಿ ಹೋಗಿರ್ಬೋದು ಮೇಡಮ್, ವೈಯಕ್ತಿಕವಾಗಿ ಟೂರ್ ಹೋಗಿರ್ಬೋದು, ಆದ್ರೆ ಪೊಲಿಟಿಕಲಿ ಹೋಗಿಲ್ಲ. ಇಲಾಖೆ ಹೆಸರಲ್ಲಿ ಹೋಗಿದ್ದಾರೆ ಮೇಡಮ್. ಇಲಾಖೆ ಅಂದ್ರೆ ಈಗ ಅಲ್ಲಿ ಕೆಲವು ಸಮಿತಿಗಳು ಇರ್ತದೆ, ಅಲ್ಲಿ ಇಲಾಖೆಗೆ ಸಂಬಂಧಪಟ್ಟವರು ಹೋಗಿದ್ದಾರೆ ಮೇಡಮ್. ಸಮಿತಿಗಳು ಇರ್ತದೆ, ಸಮಿತಿಗೆ ಸಂಬಂಧಪಡದೇ ಇರೋರು ಹೋಗಿದ್ದಾರೆ. ಸಂಬಂಧಪಡದೇ ಇರೋರು ಅವರು ಎಲ್ಲ ಶಾಸಕರು ಸ್ನೇಹಿತರುಗಳಿದ್ದಂತ ಸಂದರ್ಭದಲ್ಲಿ ಅವ್ರ ಖರ್ಚಿನಿಂದ ಅವ್ರು ಹೋಗಿದ್ದಾರೆ. ಅದೇ ಟೈಮಲ್ಲಿ ಹೋಗ್ಬೇಕಾ? ಯಾಕೆ ತಮಗೆ ಗೊತ್ತಿದೆ ಶಾಸಕರು ಮೇಡಮ್. ಶಾಸಕರುಗಳು ಎಲ್ಲರೂ ಸ್ನೇಹದಿಂದ ಇರ್ತಾರೆ. ಅವರು ಎಲ್ಲ ಈ ಜನಸೇವೆ ಮಾಡಿಬಿಟ್ಟು ಎಲ್ಲ ಅವರು ಈ ಮಾಡಿರ್ತಾರೆ. ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ರಿಲ್ಯಾಕ್ಸ್ ಬೇಕಾಗುತ್ತೆ. ಆವಾಗ ಜೊತೆಗೆ ಹೋಗಿರ್ತಾರೆ. ಆಗ ಹೋದ ಕಡೆ ಅವ್ರು ಹೋಗೋದು ತಪ್ಪು ಅಂತ ಹೇಳಿದ್ರೆ, ಈ ಸರ್ಕಾರದಲ್ಲಿ 136 140 ಶಾಸಕರು ಏನಿದ್ದೀರಾ, ಬಹುತೇಕ ಶಾಸಕರುಗಳು ಯಾರು ಜನಸೇವೆಯಲ್ಲಿ ನಿರತರಾಗಿಲ್ಲ. ನೋಟ್ ದಿಸ್ ಪಾಯಿಂಟ್. ಯಾರು ಬೇಕಾದ್ರೂ ಪ್ರಶ್ನೆ ಮಾಡಿ ನಾನು ಉತ್ತರ ಕೊಡ್ತೀನಿ. ಬಹುತೇಕ ಶಾಸಕರು, ಬಹುತೇಕ ಸಚಿವರುಗಳು ನಿರತರಾಗಿಲ್ಲ. ಬೆರಳೆಣಿಕೆಯಷ್ಟು ಶಾಸಕರು ಸಚಿವರು ಮಾತ್ರ ನಿರತರಾಗಿರೋದು. ಸೊ ನೀವು ಸುಳ್ಳು ಅಂತಾನೆ ಹೇಳಬೇಕು. ಕಾಂಗ್ರೆಸ್ ಸುಳ್ಳಲ್ಲ ಮೇಡಮ್. ಅಲ್ಲ, ನೀವು ಅದನ್ನ ಹೇಳಬೇಕು. ಅಲ್ಲ, ನಮ್ಮ ಶಾಸಕರು ಮೇಡಮ್ ದಯಮಾಡಿ ಒಂದ್ ನಿಮಿಷ ದಯಮಾಡಿ ತಾವು ಶಾಸಕರ ದಿನಚರಿಗಳನ್ನ ತಾವು ಗಮನಿಸಿ, ಮಂತ್ರಿಗಳ ದಿನಚರಿಗಳನ್ನ ಗಮನಿಸಿ. ಅವರು ಪ್ರತಿ ವಾರಕ್ಕೊಂದ್ಸರಿ ನಮ್ಮೆಲ್ಲಾ ಶಾಸಕರು ಕೂಡ 3 ದಿನ 4 ದಿನ ಕ್ಷೇತ್ರದಲ್ಲಿ ಇರ್ತಾರೆ, ಜನತೆಗೆ ಸ್ಪಂದಿಸ್ತಾರೆ. ನೀವ್ ಹೇಳ್ತೀರಿ, ಇವ್ರು ವಿರೋಧ ಪಕ್ಷದವರು ಹೇಳ್ತಾರೆ. ವಿರೋಧ ಪಕ್ಷದವರು ಹೇಳೋದಲ್ಲ, ತಮಗೂ ಕೂಡ ಮಾಹಿತಿಗಳಿರ್ತದೆ, ತಾವು ಗಮನಿಸಿ, ಗೊತ್ತಾಗುತ್ತೆ. 2 ನಿಮಿಷ, ನಾನು ಜಾಸ್ತಿ ಏನು ಹೇಳಕ್ ಹೋಗೋದಿಲ್ಲ. ನೋಡಿ ಮೇಡಮ್, ನಿನ್ನೆ HC ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನಿಮ್ಮ ಮಾಧ್ಯಮದವರಿಗೆ. ಇದೇ ರೀತಿ ಹೋದ್ರೆ ಸರ್ಕಾರ ನಾವು ಮುಂದಿನ ಬಾರಿ ಬರಕ ಅಲ್ಲ. SC ಬಾಲಕೃಷ್ಣ ಮಾತ್ರ ಅಲ್ಲ, ಉತ್ಕರ್ಷ್ ರಾಜಣ್ಣ ಅವರು ಹೇಳಿದ್ರು. ಅದು ಬಿಡಿ, ಕೇವಲ ಸರ್ಕಾರಕ್ಕೆ ಇಲ್ಲ, ರೀಸೆಂಟ್ ಆಗಿ ಹೇಳಿದ್ರು ಡೆಲ್ಲಿಗೆ ಹೋದಾಗ. ಸರ್ಕಾರಕ್ಕೆ ಮಾತ್ರ ಡ್ಯಾಮೇಜ್ ಅಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಅಂತ ಹೇಳಿದ್ರು ರಾಜಣ್ಣ. ಕಂಟಿನ್ಯೂ ಮಾಡ್ಬಿಡ್ತೀನಿ ರೀ. ಬಾಲಕೃಷ್ಣ ಅವ್ರು ಹೇಳಿದ್ರು, ರಾಜಣ್ಣ ಅವ್ರು ಹೇಳಿದ್ರು, ಮಹದೇವಪ್ಪನವ್ರು ನಾಯಿಗೆ ಹೋಲಿಸ್ಬಿಟ್ರು. ನಾಯಿಗಳು ಮಾತಾಡಬಾರ್ದು ಅಂತ. ಈಗ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ವೆರಿ ಸಿಂಪಲ್. ಇಷ್ಟು 2.5 ವರ್ಷದಿಂದ ಖಜಾನೆ ಖಾಲಿಯಾಗಿದೆ, ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗ್ತಾ ಇಲ್ಲ, ಅನೇಕ ರೀತಿಯ ಸಮಸ್ಯೆಗಳು. ಮೊನ್ನೆ ಹುಬ್ಳಿ ಧಾರವಾಡಲ್ಲಿ ಮೇಡಮ್ ಆ ಯುವಕರಷ್ಟು ಜನ ಬೀದಿಗಿಳಿದು ಹೋರಾಟ ಮಾಡಿದ್ರು. ಮೊನ್ನೆ ಕೇಸ್ ಅಲ್ರಿ, ನಾವು ನಿನ್ನೆ ಆರ್ಡರ್ ನೋಡಿ, ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ನೋಡಿ. KSRTC ಸ್ಟ್ರೈಕ್ ಮಾಡಿದ್ರು, 1250 ಕೋಟಿ ರೂಪಾಯಿ ನಾವು ರಿಲೀಸ್ ಮಾಡಲಿಲ್ವಾ? ಅದು ನೀವು ಮಾಡಿರ್ತಕ್ಕಂತ ಏನು ಪೆಂಡಿಂಗ್ ಇತ್ತು ಅದನ್ನ ನಾವು ರಿಲೀಸ್ ಮಾಡಿದೀವಿ. ಮತ್ತೆ ಹೇಳಿದ್ರೆ ಅರ್ಥ ಇರ್ಬೇಕಲ್ಲ ಮೇಡಮ್. ಅವ್ರು ಹೇಳ್ತಾ ಇದ್ದಾರೆ ಯುವಕರ ಬಗ್ಗೆ. ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ ಮೇಡಮ್?
ಅವಶ್ಯಕತೆ ಮತ್ತೆ? ಇದೆ, ಮತ್ತೆ ನಾ ಬಂದು ಕುತ್ಕೊಳ್ಳೋದು. ಕೇಳಿಸ್ಕೊಳ್ಳಿ, ನೀವು ಇವ್ರು ಸುಮ್ನೆ patience ಕುತ್ಕೊಂಡು ಇಟ್ಕೊಳ್ಳಿ. ಬೊಬ್ಬೆ ಹೊಡೆದ್ರೆ ಹಾ. ನಿಮ್ ಒಬ್ಬರ ಮಾತು ಕೇಳಕ್ ಬಂದಿಲ್ಲ ರೀ. ಹೇಳ್ರಿ ನಿಮ್ದು ಏನಾಯ್ತು ಹೇಳ್ರಿ, ನೀವು ಹೇಳ್ರಿ. ಬಂಡವಾಳ ಇವ್ರ ನಾಟ್ಯ ಯೋಗ್ಯತೆ ಪ್ರೊಫೆಸರ್, ಇವ್ರ ನಾಟ್ಯ ಮೈ ಪ್ರೊಫೆಸರ್ ಹೇಳ್ರಿ, 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 ಚರ್ಚೆ ಮಾಡ್ರಿ, ನೋಡಿದೀನಿ ಮಾಡ್ರಿ, ನಾವೇನ್ ಚರ್ಚೆ ಮಾಡಿ ಬಾಲಕೃಷ್ಣ ಅವರೇ, ನೀವು ಬೇರೆಯವ್ರಿಗೆ, ನೀವು ಆಡಳಿತ ಪಕ್ಷದಲ್ಲಿರೋದು, ಯು ಶುಡ್ ಹ್ಯಾವ್ ಪೇಷನ್ಸ್. ಬೇರೆಯವ್ರು ಏನ್ ಹೇಳ್ತಾರೆ ಉತ್ತರ ಕೊಡೋ ಜಾಗದಲ್ಲಿ ಇದೀರಾ, ಕೇಳಿಸ್ಕೊಂಡು ಉತ್ತರ ಕೊಡಿ. ತಾಳ್ಮೆನೇ ಇಲ್ವಲ್ಲ, ಸುಮ್ಮನೆ ಬೊಬ್ಬೆ ಹೊಡಿತಾರೆ. ಕಿರ್ಚಾಡೋದ್ರಿಂದ ಡಿಬೇಟ್ ಆಗಲ್ಲ, ಪ್ಲೀಸ್ ಸೀನಿಯರ್ ಅಂಡರ್ಸ್ಟ್ಯಾಂಡ್. ಆಂಕರ್ ಮಾತಾಡ್ತಿಲ್ವಾ ಅಲ್ಲಿ? ಕಿರ್ಚಾಡೋದ್ರಿಂದ ಯಾವುದೇ ಡಿಬೇಟ್ ಆಗಲ್ಲ, ಪ್ಲೀಸ್ ಉತ್ಕರ್ಷ್. ನೋಡಿ ಮೇಡಮ್, ವೆರಿ ಸಿಂಪಲ್. ಕಾಂಗ್ರೆಸ್ನ ಮಂತ್ರಿಗಳೇ, ಕಾಂಗ್ರೆಸ್ನ MLA ಹೇಳಿದ್ದಾರೆ ಸರ್ಕಾರ ಖಜಾನೆ ಖಾಲಿಯಾಗಿದೆ ಅಂತ. ಯುವಕರು ಮತ್ತೆ KSRTC BMTC ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ, ಪೌರ ಕಾರ್ಮಿಕರು ಬೀದಿಲಿ ಕುತ್ಕೊಂಡಿದ್ದಾರೆ, ಒಳ ಮೀಸಲಾತಿದ್ ಇವತ್ತಿಗೂ ಅನೇಕ ರೀತಿಯ ಸಮಸ್ಯೆಗಳಿದೆ. ಇಷ್ಟು ಸಮಸ್ಯೆಗಳಿದ್ರು ಕೂಡ ಇದು ಯಾವುದಕ್ಕೂ ಮಹತ್ವ ಕೊಡದೆ ಕೇವಲ ಕುರ್ಚಿ ಕಿತ್ತಾಟ. ಮತ್ತೆ ನೋಡಿ ಇವ್ರ ರೀತಿ ಒಂದು ದುರಾಡಳಿತ ಹೇಗಿದೆ ಅಂತಂದ್ರೆ, ಯಾರಾದ್ರೂ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರೆ ಮಾಧ್ಯಮದವರೇ ಸರಿ ಇಲ್ಲ ಅಂತ ಮಾಧ್ಯಮದವ್ರ ಬಗ್ಗೆ ಬೊಟ್ಟು ತೋರಿಸುವಂಥದ್ದು BJP ಅವ್ರು ಮಾಡ್ತಾರೆ. ಈ ಸ್ವಾಮಿ ಮಾದೇವಪ್ಪನವರು ಒಂದು ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ನಾಯಿಗೆ ಹೋಲಿಸ್ತಾರಲ್ರಿ ನಿಮ್ಮ ಅಧ್ಯಕ್ಷರನ್ನ. ಇಲ್ಲಿ ರಾಜಣ್ಣ ಹೇಳ್ತಾರೆ, ರಾಜಣ್ಣ ಬುದ್ಧಿಮಾತ್ ಹೇಳ್ತಾರೆ ಅದೇ ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ, ನೀವು ಇದೇ ರೀತಿ ಹೋದ್ರೆ ಸರ್ಕಾರ ಉಳಿಯೋದಿಲ್ಲ ಅಂತ. ಅದಕ್ಕೆ ಯಾಕೆ ಅತ್ಯಂತ ಪರಮಾಪ್ತರು DK ಶಿವಕುಮಾರ್ ಸಾಹೇಬರಿಗೆ ಬಾಲಕೃಷ್ಣ ಅವ್ರು ಹೇಳ್ತಾರೆ ಖಜಾನೆ ಖಾಲಿಯಾಗಿದೆ, ಇದೇ ರೀತಿ ಹೋದ್ರೆ ನಾವು ಚರ್ಚೆ ಮಾಡಿದೀವಿ ನಾವೆಲ್ಲ ಕೂಡ, ಮುಂದಿನ ದಿನಗಳಲ್ಲಿ ಸರ್ಕಾರ ಬರಲ್ಲ ಅಂತ. ಇದಕ್ಕಿಂತ ಚೀಮಾರಿ ಬೇಕಾ? ಇದನ್ನ ಕೇಳ್ತಕ್ಕಂಥ ಸಂಯಮ ಇಲ್ಲ ಅಂತಂದ್ರೆ BJP ಬಿಟ್ಬಿಡ್ರಿ, ಆಮ್ ಆದ್ಮಿ ಪಾರ್ಟಿ ಬಿಟ್ಬಿಡಿ. ಜನ ಇವತ್ತು ರಸ್ತೆಯಲ್ಲಿ ಉಗಿತಾ ಇದ್ದಾರೆ ನಿಮ್ಗೆ. ಇಷ್ಟು ಸಮಸ್ಯೆಗಳು ಮೊನ್ನೆ ಯುವಕರು ಪಾಪ ಅಲ್ಲಿ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಳಕ್ ಹೋಗ್ತಾರೆ, ಅದ್ರ ಬಗ್ಗೆ ನೀವು ಮಾತಾಡಿ ಅಂತಾನೆ ನಿಮ್ ಕೈಲಿ ಮಾತಾಡಕ್ ಆಗ್ತಾ ಇಲ್ಲ. ಪಾಪ ದಲಿತ ಸಮುದಾಯದ ಬಂಧುಗಳು ಮೇಡಮ್ ನಿಜವಾಗ್ಲೂ ಬೇಸರ ಆಗುತ್ತೆ. ಒಳ ಮೀಸಲಾತಿ ಎಲ್ಲ ರಾಜ್ಯಗಳು ಕೊಟ್ಟಿದ್ದಾರೆ, ದೆಹಲಿಯಲ್ಲಿ ಕೊಟ್ಟಿದ್ದಾರೆ, ಪಂಜಾಬ್ ಅಲ್ಲಿ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಕರ್ನಾಟಕದಲ್ಲಿ ಕೊಡಕ್ ಆಗ್ತಾ ಇದೆಯಾ? ಇಷ್ಟೆಲ್ಲ ಸಮಸ್ಯೆಗಳಿದೆ.